ಈ ಮೇಯರ್ ಮತ್ತು ಉಪಮೇಯರ್ ಇದ್ದಾಗ ಒಂದು ರೆಸಲ್ಯೂಷನ್ ಪಾಸ್ ಮಾಡಿಸ್ಲಿಕ್ಕೆ ಯಾಕಾಗ್ತಲ್ಲ, ಅದಕ್ಕೆ ಕನ್ನಡ ಪರ ಹೋರಾಟಗಾರರು ಇಲ್ಲ ಉನ್ನತಾಧಿಕಾರ ನೇಮಿಸ್ರಿ, ಸಮಿತಿ ನೇಮಿಸ್ರಿ, ಅದಕ್ಕೆ ಅಧಿಕಾರ ಕೊಡ್ರಿ, ನೀವು ಬರ್ರಿ ಇಲ್ಲಿ ನಿಲ್ಲರಿ ಸತತ. ಅದೇ ಕಾಲ ಸುಪ್ರೀಂ ಕೋರ್ಟ್ ಮೇಲೆ ಕಣ್ಣಿಡ್ರಿ, ಡೆವಲಪ್ಮೆಂಟ್ಗಳ ಕಣ್ಣಿಡ್ರಿ, ನೀವು ಆರಾಮಿರ್ಲಿಕ್ಕೆ ಹೋಗ್ಬೇಡ್ರಿ, ಇಲ್ಲಾಂದ್ರೆ ನಮ್ಮ ಬೆಳಗಾವಿ ಹೋಗ್ತದೆ ನೋಡೋಂಥ ಭಯ ಸಹಜ ಅವ್ರಿಗೆ ಕಾಡ್ಲಿಕ್ಕತ್ತದ. ಅದು ಹೋಗ್ತದೋ ಇಲ್ಲವೋ ಬೇರೆ ಮತ್ತಾದ್ರೆ ಅವ್ರು ಕಾಳಜಿ ವಹಿಸ್ಬೇಕಲ್ಲ. ಹೆಂಗಾದ್ರೂ ಬದುಕ್ತಾನೆ ಬೇಡ ಅಂತೇಳಿ ಊಟ ಕೊಡೋದಿದ್ರೆ ಹೆಂಗೆ ವ್ಯಕ್ತಿಗೆ ಅದು ಸಲೈನರ್ ಹಚ್ಚಬೇಕು, ಅತ್ಯನ್ನ ಮಾಡಬೇಕು. ಯಾಕಂದ್ರೆ ಭಾಳ ಕ್ರಿಟಿಕಲ್ ಮೂಮೆಂಟ್ ಅದ. ಅದರಲ್ಲೂ ಈ ಒಂದು MAS ಅವರಂತೂ ನಿರಂತರವಾಗಿ ಅದನ್ನು ಮಹಾರಾಷ್ಟ್ರ ಸರ್ಕಾರವನ್ನು ಪ್ರಚೋದನೆ ಮಾಡಿ ಎಬ್ಬಿಸ್ತಾ ಇರ್ತಾರೆ. ಅವ್ರು ಸುಮ್ಮನಿದ್ರು ಬಿಡೋದಿಲ್ಲ. ಇವರು ಮಹಾರಾಷ್ಟ್ರ ಏಕೀಕರಣದವರು, ಅವ್ರಿಗೆ ಮಹಾರಾಷ್ಟ್ರಕ್ಕೆ ಹೋಗ್ಬೇಕಾಗಿದ್ರೆ ಅಲ್ಲೆಲ್ಲ ಅವ್ರು ವ್ಯವಹಾರಗಳಿದ್ದಾವೆ ಮಾಡ್ಕೊಳ್ಳಿ ಓಡಾಡ್ತಾ ಇದ್ದಾರೆ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ ಇಲ್ಲಿ ಮರಾಠಿಗರು. ಅದನ್ನು ಕನ್ವಿನ್ಸ್ ಮಾಡುವಂಥದ್ದು, ಇಲ್ಲಪ್ಪ ನಿಮ್ಗೆ ಯಾರಿಗೂ ಅನ್ಯಾಯ ಇಲ್ಲ, ಭಾಷಾ ನೆಲಗಟ್ಟಿನೆಲ್ಲ ಅನ್ನುವಂಥದ್ದು, ಅವ್ರಿಗೆ ಕನ್ವಿನ್ಸ್ ಮಾಡಿ ವಿಶ್ವಾಸ ತೆಗೆದುಕೊಳ್ಳುವಂಥದ್ದು, ಅದನ್ನು ಮಾಡುವಂಥ ಕೆಲಸ ನೀವು ಮಾಡಿರಿ. ಮಹಾರಾಷ್ಟ್ರ ಮಾದರಿಯಲ್ಲಿ ಉನ್ನತ ಅಧಿಕಾರಿ ಸಮಿತಿಯನ್ನು ನೇಮಿಸ್ರಿ. ಅವ್ರದ್ದಂಥವ್ರು ಇಲ್ಲಿಯ ಏನು ಸಮಸ್ಯೆಗಳಿದ್ದಾವೆ, ಇಲ್ಲೇ ಬಾರ್ಡರ್ ಮೇಲೆ ಸಾರಿಗಳದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಉದ್ಯೋಗಗಳದಾಗಿರ್ಬೋದು, ಇಂಡಸ್ಟ್ರಿಗಳದಾಗಿರ್ಬೋದು, ಅದನ್ನೆಲ್ಲ ನೀವು ಇಂಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿರಿ. ಎಲ್ಲ ಶಾಲೆಗಳು, ಅದರಲ್ಲೂ ಬಾರ್ಡರ್ ಮೇಲಿದ್ದಂಥ ಮರಾಠಿ ಶಾಲೆಗಳಿಗೂ ಸಹಿತ ಅವರಿಗೆ ಕನ್ನಡದ ಬಗ್ಗೆ ಒಂದು ಸಬ್ಜೆಕ್ಟ್ ಇಟ್ಟು ಅವ್ರಿಗೆ ತಿಳಿಸುವಂಥದ್ದು, ಅವ್ರು ನಮ್ಮವ್ರಪ್ಪ ಅನ್ನುವಂಥ ಮಾತನ್ನು ಶಿಕ್ಷಣ ಜೊತೆಗೆ ಎಲ್ಲ ಫೀಲ್ಡದಲ್ಲೂ ನಾವು ನಿಮಗೆ ಥ್ರೋ ಮಾಡೋದಿಲ್ಲಪ್ಪ, ಕನ್ನಡಿಗರು ವಿಶ್ವಾಸಿಗರು ಅನ್ನುವಂಥ ಒಂದು ವಿಶ್ವಾಸವನ್ನು ಸರ್ಕಾರ ಮಾಡಬೇಕಾಗ್ತದೆ. ಪಾಪಿ ಹೋರಾಟಗಾರರು, ಬಡ ಹೋರಾಟಗಾರ, ಕನ್ನಡ ಹೋರಾಟಗಾರರು, ಅವರು ನಮ್ಮ ಕನ್ನಡ ಉಳಿಲಿ ಅನ್ನೋದು ತಹಸೀಲ್ಗಿಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಬಾರ್ಡರಲ್ಲಿದ್ದಂಥ, ಗಡಿಯಲ್ಲಿದ್ದಂಥ ಮಹಾರಾಷ್ಟ್ರದಲ್ಲಿದ್ದಂಥ ಕನ್ನಡಿಗರನ್ನು ಸಹಿತ ವಿಶ್ವಾಸ ತೆಗೆದುಕೊಂಡ ಅಲ್ಲಿಯೂ ಸಹಿತ ಅವರು ಮರಾಠಿಗರು ಅಂಥ ತೊಂದರೆ ಇಲ್ಲ ಅಂತೇಳಿ ಸುದ್ದಿ ಬರ್ತಾ ಇರ್ತವೆ. ಆದರೂ ಒಂದಿಷ್ಟು